ಆತ್ಮೀಯರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟರ್ಪಂಟೈನ್ ಲಿನಿಮೆಂಟ್ ಬಗ್ಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಟರ್ಪಂಟೈನ್ ಲಿನಿಮೆಂಟ್, ಸೊ ಇದರ ಒಂದು ಪ್ಯಾಕೇಜಿಂಗ್ ಬಂದ್ಬಿಟ್ಟು ನಿಮಗೆ ಒಂದು 50 ml ಅಂದರೆ 15 ml ನಿಮಗೆ 20 ರೂಪಾಯಿ ಇದರ ಒಂದು ಪ್ಯಾಕೇಜಿಂಗ್ ಸಿಗುತ್ತೆ. ಈ ರೀತಿ ನಿಮಗೆ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ಪ್ಲಾಸ್ಟಿಕ್ ಬಾಟಲ್ರಿಂದ ಇದು ತಯಾರು ಮಾಡಿದೆ. ಇದು ಬಣ್ಣ ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಬಿಳಿ ಬಣ್ಣದ್ದಾಗಿರುತ್ತೆ. ಈ ಒಂದು ಟರ್ಪಂಟೈನ್ ಲಿನಿ ಬಂದುಬಿಟ್ಟು, ಸೊ ಇದನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮೆಡಿಸ್ಮಿತ್ ಫಾರ್ಮಾ ಲ್ಯಾಬ್ ಅನ್ನುವಂಥ ಒಂದು ಕಂಪ್ನಿ, ಬೆಂಗಳೂರು ಕಂಪ್ನಿ ಇದು. ಸೊ ಇದರ ತಯಾರು ಮಾಡಿರ್ತಕ್ಕಂಥ ಈ ಒಂದು ಕಂಪ್ನಿ ಬಂದುಬಿಟ್ಟು ಮೆಡಿಸ್ಮಿತ್ ಫಾರ್ಮಾ ಲ್ಯಾಬ್ ಸ್ನೇಹಿತರೆ. ಇದನ್ನು ಯಾವ ರೀತಿ ಸೊ ಇದಕ್ಕೆ ಲಿನಿಮೆಂಟ್ ಅಂದರೆ ಈ ಲಿನಿಮೆಂಟ್ ಅಂತಂದ್ರೆ ಸ್ನೇಹಿತರೆ, ಲಿನಿಮೆಂಟ್ ಅನ್ನೋದು ಬಂದುಬಿಟ್ಟು ಇದು ಆ್ಯಕ್ಚುಲಿ ಇದು ಲಿನಿಮೆಂಟ್ ಇದಕ್ಕೆ ಇದು ಟರ್ಪಂಟೈನ್ ಲಿನಿಮೆಂಟು. ಈ ಮೊದಲು ಟರ್ಪಂಟೈನ್ ಬಗ್ಗೆ ತಿಳಿದುಕೊಳ್ಳೋಣ. ಟರ್ಪಂಟೈನ್ ಬಂದುಬಿಟ್ಟು ಅದು ಈ ರಬ್ಬರನ್ನು ತಯಾರು ಮಾಡ್ತಾರಲ್ಲ ಗಿಡದಿಂದ, ಅದೇ ರೀತಿ ಟರ್ಪಂಟೈನ್ ಅನ್ನುವಂಥ ಸೊ ಮರ ಇರುತ್ತೆ. ಆ ಒಂದು ಮರದಿಂದ ಏನು ಮಾಡ್ತಾರೆ, ಇವು ಟರ್ಪಂಟೈನನ್ನು ತೆಗಿತಾರೆ. ಸೊ ತೆಗೆದು ಏನು ಮಾಡ್ತಾರೆ, ಅದನ್ನು ಟರ್ಪಂಟೈನ್ ಆಯಿಲ್ ಆಗುತ್ತೆ. ಅದನ್ನು ನೀವು ಟರ್ಪಂಟೈನ್ ಲಿನಿಮೆಂಟ್ ಆಗಿ ಇದು ಏನು ಮಾಡ್ತಾರೆ ಅಂತಂದರೆ ಸೊ ಯೂಸ್ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ನಿಮಗೆ ಲಿನಿಮೆಂಟ್ ಅಂತಂದರೆ ಹೇಳೋದಾದ್ರೆ, ಲಿನಿಮೆಂಟ್ ಅಂತಂದರೆ ಅದು ಪೇನ್ ರಿಲೀವ್ಗೆ ಯೂಸ್ ಮಾಡ್ತಾರೆ ಆ ಒಂದು ಲಿನಿಮೆಂಟ್ ಬಂದುಬಿಟ್ಟು. ಮತ್ತು ಈ ಸ್ಟಿಫ್ನೆಸ್ ಜಾಯಿಂಟ್ ಪೇನ್ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಈ ಒಂದು ಲಿನಿಮೆಂಟನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಈ ಒಂದು ಬೆನಿಫಿಟ್ಸ್ ಬಂದುಬಿಟ್ಟು, ಯೂಸಸ್ ಬಂದುಬಿಟ್ಟು, ಇದನ್ನು ಕಾಮನ್ ಆದ ಆ್ಯಕ್ಚುಲಿ ಇದನ್ನು ಹೆಚ್ಚಾಗಿ ಟರ್ಪಂಟೈನ್ ಲಿನಿಮೆಂಟ್ ಯೂಸ್ ಮಾಡೋದು ಬಂದುಬಿಟ್ಟು ಇದು ಪೇನ್ ಕಿಲ್ಲರ್ ಆಗಿ ಪೇನ್ ರಿಡ್ಯೂಸನ್ನು ಮಾಡುತ್ತೆ. ಮತ್ತು ಈ ಕಫ್, ಕೋಲ್ಡ್, ಚೆಸ್ಟ್ ಕಂಜೆಷನ್ನಿಗೆ ಇದನ್ನು ಯೂಸ್ ಮಾಡ್ತಾರೆ ಟರ್ಪಂಟೈನ್ ಲಿನಿಮೆಂಟ್. ಮತ್ತು ಇದನ್ನು ಈ ಒಂದು ಆರ್ಥ್ರೈಟಿಸ್, ಬ್ಯಾಕ್ ಪೇನ್, ಸ್ಪ್ರೇನ್ಸ್, ಈ ರೀತಿಯಾಗಿ ಜಾಯಿಂಟ್ ಮಸಲ್ಸ್, ಇಂಥ ಒಂದು ಇದರಲ್ಲಿ ನೋವು ಇತ್ತಂದರೆ ಏನಾಗುತ್ತೆ, ಈ ಒಂದು ಟರ್ಪಂಟೈನ್ ಲಿನಿಮೆಂಟನ್ನು ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಇದನ್ನು ಕಾಮನ್ನಾಗಿ ಈ ಸೋಪ್ಸನ್ನು ತಯಾರು ಮಾಡ್ತಾರಲ್ಲ, ಸೊ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಕಾಸ್ಮೆಟಿಕ್ಸಲ್ಲಿ ಮತ್ತು ಪೇಂಟ್ ಸಾಲ್ವೆಂಟ್ ಆಗಿ ಇದನ್ನು ಪೇಂಟ್ ಕಂಪ್ನಿಯ ತಯಾರಿಕೆಯಲ್ಲಿ ಕೂಡ ಇದನ್ನು ಏನು ಮಾಡ್ತಾರೆ, ಟರ್ಪಂಟೈನ್ ಒಂದು ಲಿನಿಮೆಂಟನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಇದು ಗೊತ್ತಾಯ್ತು ನಮಗೆ ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನೋಡಿದ್ರೆ ಇದೇನಿಲ್ಲ ಸ್ನೇಹಿತರೆ. ಈ ಒಂದು ಇದೇನು ಮಾಡಿದ್ರೆ, ನೀವು ಯಾವ ಒಂದು ಏರಿಯಾನ ಈ ಕಾಲಲ್ಲಿ ಆ ಒಂದು ಏರಿಯಾನ ಏನು ಮಾಡ್ಕೋಬೇಕಂದ್ರೆ, ನೀವು ಆ ಒಂದು ಏರಿಯಾ ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಮಾಡಲಿಕ್ಕೆ ಬಿಡಬೇಕಾಗತ್ತೆ. ಸೊ ಡ್ರೈ ಮಾಡಲಿಕ್ಕೆ ಬಿಟ್ಟು ಅದನ್ನು ಏನು ಮಾಡಬೇಕು, ಈ ಒಂದು ಆಯಿಂಟ್ಮೆಂಟನ್ನು ಏನಿದೆಯಲ್ಲ, ಇದು ಆಯಿಂಟ್ಮೆಂಟನ್ನು ಸೊ ಕಾಟನ್ನಲ್ಲಿ ಹತ್ತಿ ಸ್ವಲ್ಪ ಕಾಟನ್ ತೆಗೆದುಕೊಂಡು ಸ್ವಲ್ಪ ಹತ್ತಿ ಅದನ್ನು ಎದ್ದಿ, ಸೊ ಇದರ ಒಂದು ಲಿಕ್ವಿಡಲ್ಲಿ ಏನು ಮಾಡ್ಬೇಕು, ಲಿಕ್ವಿಡಲ್ಲಿ ಎದ್ದಿ ಸೊ ನೀವು ಅದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ದಿನಕ್ಕೆ 2 ಟೈಮ್ ಮಾಡಿದರೂ ಸಾಕು, ನಿಮ್ಗೆ ಒಂದು ಪೇನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಇದರ ಒಂದು ಯೂಸಸ್ ಆಯಿತು. ಮತ್ತು ಇದರ ಪ್ರಿಕಾಷನ್ಸ್ ಮತ್ತು ಇದರ ಒಂದು ವಾರ್ನಿಂಗ್ಸನ್ನು ನೋಡಿದ್ರೆ, ಶೇಕ್ ವೆಲ್ ಬಿಫೋರ್ ಯೂಸ್, ಇದನ್ನು ಮೊದಲೇ ಶೇಕ್ ಮಾಡಬಾರ್ದು. ಸೊ ನೀವು ಯೂಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಇದನ್ನು ಶೇಕ್ ಮಾಡಿ ಇದನ್ನು ಆಮೇಲೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ಟೋರ್ ಇನ್ ಟೈಟ್ಲಿ ಕ್ಲೋಸ್ಡ್. ಸೊ ಅದೇ ನೀವು ಯೂಸ್ ಮಾಡಿದ ಮೇಲೆ ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಫಿಟ್ ಮಾಡಬೇಕು, ಇಲ್ಲ ಗಾಳಿಗೆ ಆಪ್ರೇಟ್ ಆಗುತ್ತೋ ಚೆನ್ನಾಗಿ ಟೈಟ್ಲಿ ಕ್ಲೋಸ್ ಮಾಡಬೇಕು. ಮತ್ತು ಇದು ಕೂಲ್ ಪ್ಲೇಸಾಗಿ ಇರಬೇಕು. ಮತ್ತು ಮಕ್ಕಳ ಕಡೆ ಸಿಗಲಾರ್ದಂಗೆ ಇಡ್ರಿ. ಮತ್ತು ಇದಕ್ಕೆ ಇಷ್ಟು ಇದರ ಒಂದು ಪ್ರಿಕಾಷನ್ಸ್ ಆಯಿತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.